ಕೋಟಹಳ್ಳಿ ಚಂದ್ರಶೇಖರ್, ಇ ನಾರಾಯಣಗೌಡರು, ಎಸ್ ರೈತ ಸಂಘ ಇವತ್ತು ಪೂರ್ಣವಾಗಿ ನಮ್ಮ ಜೊತೆಯಲ್ಲಿ ನಿಂತ್ಕೊಳ್ಳುತ್ತೆ. ನೀವು ಮಾಡಿ ಅಂತ ಅವರನ್ನೆಲ್ಲ ಸೇರಿಸಿ ಒಂದು ಶಕ್ತಿ ಮಾಡಕ್ ಸಾಧ್ಯವೇ? ಎಸ್, ಸಾಧ್ಯ ಆಗುತ್ತೆ ಸರ್. ಇವಾಗ ಬಸವಣ್ಣವ್ರ ತತ್ವವನ್ನು ಅಷ್ಟೆಲ್ಲ ಹೇಳ್ತೀರಿ, ವರ್ಕ್ ಮೇಲೆ ಅಷ್ಟೇ ಯಾಕೆ ನೀವು ಆಸಕ್ತಿ ಜಾಸ್ತಿ? ಎಲ್ಲೈತ್ರಿ ವರ್ಕ್ ಮೇಲೆ ಆಸಕ್ತಿ? ಇವಾಗ 3 ಶತಮಾನಗಳಿಂದ ಅವರು ಉಳುಮೆ ಮಾಡ್ಕೊಂಡು ಬಂದಿರುವಂತ ಭೂಮಿ ವಕ್ಫ್ ಅಂತ ಸೇರಿಸಿ ನೀವು ಲೇಟಾಗಿ ಬಂದ್ರಿ ಅಂದಂಗೆ ಕಾಣತ್ತೆ. ನೀವು ಲೇಟಾಗಿ ಬಂದ್ರಿ, ಇದ್ರ ಬಗ್ಗೆ ನಾನು ಹೇಳ್ಬಿಟ್ಟಿದ್ದೀನಿ ಆಗ್ಲೇ. ಅದನ್ನ ನೋಡಿ, ನೀವಂತ ತಿಳ್ಕೊಳ್ಳಿ. ಭೂ ಸುಧಾರಣೆ ತಂದವ್ರು ಯಾರು ಗೊತ್ತಾ? 1400 ವರ್ಷದ ಹಿಂದೆ ಚರಿತ್ರೆ ತೆಗೆದು ಓದಿ. ಉಮರ್ ಫಾರೂಕ್ ರವರು ರಾಜರಾಗಿದ್ರು, ಅವ್ರು ತಂದ್ರು. ಒಣಗಿದ ಭೂಮಿಯಲ್ಲಿ ಪಚ್ಚೆ ಪೈರು ಯಾರು ಬೆಳೀತಾನೋ ಅವನೇ ಆ ಭೂಮಿಯ ಮಾಲೀಕ. 1400 ವರ್ಷದ ಬಂದಿದ್ದು ಹೇಳಿದ್ವಿ. ಈ ಮುಂಡೆ ಈಗ ಒಗ್ಬೋರ್ಡ್ ನೋಟಿಸ್ ಯಾಕೆ ಕೊಡ್ತವೆ? ಇದಕ್ಕೆ ಹಿಂಗ್ ಕೊಡೋದು, ಹಿಂಗ್ ತೆಕ್ಕೊಳ್ಳೋದು, ಇದರಲ್ಲಿ ಎಡವಟ್ಟು ಮಾಡ್ಕೊಂಡ್ರು ಅವರು. ಈಗಲೂ ಹೇಳ್ತೀನಿ, ಯಾರ ಹೆಸರಿಗೆ ಪಾಣಿ ಇದೆಯೋ ಆ ಭೂಮಿ ಯಾರ ಕೈಲೂ ಕಿತ್ಕೊಳ್ಳಕ್ ಆಗಲ್ಲ. ನಂಬರ್ 1. ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ. ಉಡುಪಿ ಮಠದ ಜಮೀನು ಹೈಕೋರ್ಟ್ ಹೇಳಿದ್ಬಿಡ್ತು, ರೈತರ ಹೆಸರಿಗೆ ಪಾಣಿ ಇದ್ರು ಈ ಜಮೀನು ಮಠಕ್ಕೆ ಹೋಗ್ಬೇಕು ಅಂತ. ನೀವೇನ್ ಹೇಳ್ತೀರಿ ಇದಕ್ಕೆ? ಪ್ರತಾಪ್ ಸಿಂಹ ಏನ್ ಹೇಳ್ತಾರೆ? ಅದ್ರ ಸುದ್ದಿಗೆ ಹೋಗ್ತಾ ಇಲ್ಲ. ಇದು ಒಂದು ಕ್ವಶನ್ ಅಲ್ಲಿದೆ. ಈಗ ನಾನು ಅದನ್ನ ಹೇಳಕ್ ಹೋದ್ರೆ ಇಬ್ರಾಹಿಂ ಸಾಹೇಬ್ರು ಮಠದ ಜಮೀನು ಕೊಟ್ಬಿಡು ಅಂತ ಹೇಳಿದ್ರು, ಅದು ಒಂದು ನ್ಯೂಸ್ ಮಾಡಿ ಸೃಷ್ಟಿಗೆ ಹಾಕೋದು. ನೀವ್ ಹೇಳಿದ್ರಲ್ಲ, ಅರೆ ಅದೋನೇ ನವಾಬರು ರಾಘವೇಂದ್ರ ಸ್ವಾಮಿಗಳು ಬೃಂದಾವನ ಬೇಕು ಅಂತ ಜಾಗ ಕೊಟ್ರು. ಪ್ರತಾಪ್ ಸಿಂಹ ಕೇಳ್ತಾನ ಅವ್ರ ಅಪ್ಪನ್ ಕೊಟ್ರೇನೋ ಅಂತ. ಇಲ್ಲಿ ಯಾರದ್ದು ಅಪ್ಪನ ಜಾಗ ಅಲ್ಲ, ಜಾಗ ದೇವರದ್ದೇ. ಈಗ ಪ್ರತಾಪ್ ಸಿಂಹ ಅವನ ಮನೇಲಿದ್ದಾನೆ, ಅವ್ರ ಅಪ್ಪನ ಮನೆನ ಅವ್ನು ಕೊಂಡ್ಕೊಂಡಿದ್ ಮನೆ. ಆ ಮನೆ ನೀವೇನಾದ್ರೂ ಕೊಟ್ಟಿದ್ದೀರಾ? ನನ್ನ ಆಸ್ತಿಯನ್ನ ದೇವರ ಹೆಸರಿಗೆ ನಾನು ಕೊಟ್ರೆ ಅದು ದಾನ. ಅವಾಗ ಅದನ್ನ ಅವ್ರ ರಾಜರು ಅವ್ರ ಜಮೀನಿತ್ತು ಕೊಟ್ರು, ಅವ್ರು ಅದ್ರ ಮಾಲೀಕರಿದ್ರು. ಸೊ ಅದಕ್ಕೆ ನೀವು ಅವ್ರ ಒಪ್ಪಂದ್ ಕೊಟ್ರ, ಇವ್ರು 20 ಅದಕ್ಕೆ ನಾಲಿಗೆ ತನ್ನ ಕುಲ ಹೇಳತ್ತೆ ಅಂತಾರೆ. ಆಚಾರವಿಲ್ಲದ ನಾಲಿಗೆ, ವಿಚಾರವಿಲ್ಲದೆ ಚಾಚಿಕೊಂಡಿರುವಂತ ನಾಲಿಗೆ ಪುರಂದರದಾಸರು ಹೇಳಿದ್ದಾರೆ. ನವಾಬರು ಮೂಲತಃ ಭಾರತದವರ ಅಲ್ಲ, ಪಾಕಿಸ್ತಾನದಲ್ಲಿ ಹುಟ್ಟಿದ್ರ ಅವರು. ಎಲ್ಲಿಂದ ಬರೋದು? ಈಗ ನಾನು ಎಲ್ಲಿಂದ ಬಂದಿದ್ದೀನಿ? ರಾಣೆಬೆನ್ನು 2ನೇಲಿ ಹುಟ್ಟಿದ್ದೆ. ನಮ್ಮ ಭಾರತ ದೇಶ ಉಗಮವಾಗಿದ್ದು ಹಿಂಗ ಒಂದು ನವಾಬರಿಂದ ಉಗಮವಾಗಿದೆ ಅಂತ ಹೇಳಿ ಯಾರು ಹೇಳಿದ್ರು? ಅಲ್ಲ, ನೀವು ಹೇಳ್ತಿರಲ್ಲ, ಈಗ ನವಾಬರ ದೇಶ, ನವಾಬರು ಹುಟ್ಟಿಸಿದ್ರು ಭಾರತ ಅಂತ ಹೇಳಿದ. ನೀವೇ ಹೇಳ್ತಾ ಇದ್ರಲ್ರಿ, ದೇಶ ಅಲ್ಲಿಂದ ಉಗಮ ಆಗುವಂತ ನೀವೆಲ್ಲ ಯಾವ್ದಲ್ಲ ತಟ್ಲಕ್ಕ ಇದ್ರಿ. ನೀವ್ ಎಷ್ಟು ದಿವಸ ಆಯ್ತು ಸೇರಿದಕ್ಕೆ? ನೀವು ಪ್ರೆಸ್ಸಿಗೆ ಬಂದು ಎಷ್ಟು ವರ್ಷ ಆಯ್ತು? ಇನ್ನೊಂದು 6 ವರ್ಷ ಆದ್ಮೇಲೆ ಹಿಂಗ್ ಪ್ರಶ್ನೆ ಕೇಳಕ್ ಹೋಗಿ ಫಸ್ಟ್ ಕಲ್ತ್ಕೊಳ್ಳಿ ಚೆನ್ನಾಗಿ. ದೇವ್ರು ಒಳ್ಳೇದ್ ಮಾಡ್ಲಿ ನಿಮ್ಗೆ. ಧೈರ್ಯಕ್ಕೆ ಮೆಚ್ತೀನಿ ನಾನು. ಈ ದೇಶ ಹುಟ್ಟಿಸಿದ್ದು ಭಗವಂತ. ಈ ದೇಶದಲ್ಲಿ ಅನೇಕ ಜನ ಬಂದ್ರು, ಆರ್ಯರು ಬಂದ್ರು, ದ್ರಾವಿಡರು ಬಂದ್ರು. ಅದ್ರಲ್ಲಿ ಮೂಲತಃ ನಾನು ಹೇಳ್ತಾ ಹೋದ್ರೆ ಎಲ್ಲಿಗೆ ಹೋಗ್ಬೇಕಾಗುತ್ತೆ. ಸೊ ಅದಕ್ಕೆ ನಾವು ಅದ್ರ ಚರ್ಚೆ ಹೋಗ್ಬೇಕಾದಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.